ಅಯೋಧ್ಯ ಪಟ್ಟಣದಿಂದ ಹೊರಟು ಸರಯೂ ನದಿಯನ್ನು ಉತ್ತರಿಸಿ ಉನ್ನತವಾದ ಬೆಟ್ಟಗಳ ಸಾಲನ್ನು ಸುತ್ತಿ ಬಳಸಿ ಮುಂದೊತ್ತಿ ನೋಡಿದರೆ ಉದ್ದಕ್ಕೂ ನೀಡಿದ್ದ ಕುರುಚಲು ಕಾಡಿನ ಶೃಂಗಬೇರಪುರವೆಂಬ ರಮಣೀಯ ಪ್ರದೇಶವೂ ಕಾಣಬರುತ್ತಿತ್ತು. ಅಲ್ಲೇ ಮಧ್ಯ ಮಧ್ಯೆ ಇದ್ದು ಚೆಲುವಾಗಿ ಕಂಗೊಳಿಸುತ್ತಿದ್ದ ನೂರಾರು ಸಣ್ಣ ಪುಟ್ಟ ಹೊಲಗದ್ದಗಳೇ ಆ ಹಳ್ಳಿಗಾಡಿನ ಕೃಷಿ ಕ್ಷೇತ್ರಗಳು. ಸುಪವಿತ್ರವಾದ ಗಂಗಾ ನದಿಯು ಅದರ ಬದಿಯಲ್ಲಿಯೇ ಪ್ರವಹಿಸುತ್ತಿತ್ತು. ನದಿಯ ದಂಡೆಯಲ್ಲಿಯೇ ಅಲ್ಲಿಯ ನಿವಾಸಿಗಳ ಮನೆಗಳು ಗುಂಪು ಗುಂಪಾಗಿ ಹರಡಿದ್ದವು. ಎಲ್ಲಕ್ಕೂ ಮುಂದಾಗಿ ಕಾಣುವಂತೆ ಆ ಪ್ರದೇಶದ ಮುಖ್ಯಸ್ಥನೆನ್ನಿಸಿದ ಗುಹನೆಂಬವನ ಮನೆಯು ನೆಲೆಸಿತ್ತು. ಹೆಚ್ಚಿನ ಅವರೆಲ್ಲರೂ ಅಂಬಿಗರೇ ಆಗಿದ್ದರು. ಹೊಲಗಳಲ್ಲಿ ಕೃಷಿಯನ್ನೂ ಬಳಿಯ ಕಾಡುಗಳಲ್ಲಿ ಬೇಟೆಯನ್ನೂ ಮಾಡುತ್ತಿದ್ದರು. ಹಿರಿಯನಾಗಿದ್ದ ಈ ಗುಹನನ್ನು ಹೊಂದಿ ಸಾವಿರಾರು ಸಂಖ್ಯೆಯಲ್ಲಿ ಭಿಲ್ಲರು ಬೇಡರು ಆಶ್ರಯವನ್ನು ಪಡೆದಿದ್ದರು. ಎಷ್ಟೆಷ್ಟೋ ಹರಿಗೋಲು ನಾವೆಗಳನ್ನು ಆ ಪ್ರದೇಶದ ಉದ್ದಕ್ಕೂ ಗಂಗಾ ನದಿಯಲ್ಲಿ ಅವರು ನಿಲ್ಲಿಸಿಕೊಂಡಿದ್ದರು. ಗುಹನ ಮನೆತನವು ಮೊದಲಿನಿಂದಲೂ ಪರಂಪರೆಯಾಗಿ ಅಯೋಧ್ಯೆಯ ಅರಸರಿಗೆ ಕಿಂಚಿತ್ತಾದ ಕಪ್ಪವನ್ನು ಸಲ್ಲಿಸುತ್ತಾ ಸ್ವತಂತ್ರವಾದ ವೃತ್ತಿ ವ್ಯವಹಾರಗಳಿಂದ ಪ್ರಭುಭಕ್ತಿಯುತವಾಗಿ ಅವರನ್ನೇ ಓಲೈಸಿಕೊಂಡು ಅವರ ಪೂರ್ಣ ಪ್ರೀತಿಗೆ ಪಾತ್ರವಾಗಿ ಒಂದು ವಿಧದ ಸ್ನೇಹವನ್ನೇ ಬೆಳೆಸಿಕೊಂಡಿತ್ತು. ದಶರಥನ ಕಾಲದಲ್ಲಂತೂ ಈ ಗುಹನಿಗೂ ಅವನಿಗೂ ವಿಶೇಷವಾದ ಗೆಳೆತನವು ಬೆಳೆದು ಬಂದದಿತ್ತು. ಸರಳ ಜೀವನ, ಸ್ವಾಮಿ ಭಕ್ತಿ, ಕವಡರಿಯದ ಮನಸ್ಸು ಮುಂತಾದವುಗಳಿಂದ ಸಜ್ಜನನೆಂದೇ ಪರಿಗಣಿಸಲ್ಪಟ್ಟ ಗುಹನು ಅತ್ಯಂತ ದೈವಭಕ್ತನೂ ಆಗಿದ್ದನು. ಅಲ್ಲದೆ ತನ್ನವರನ್ನೂ ಯಥಾಸಾಧ್ಯವಾಗಿ ಅಂತೆಯೇ ಒಂದು ವಿಧದ ಸಂಸ್ಕಾರವನ್ನಿತ್ತು ಸಿದ್ಧಗೊಳಿಸಿದ್ದನು. ಗುಹನು ವೃದ್ಧನಾಗಿದ್ದರೂ ಅವನ ಹಿರಿತನದಲ್ಲಿ ಗಂಗಾತೀರ ಪ್ರದೇಶದ ಆ ಶೃಂಗಬೇರಪುರವು ಸುವ್ಯವಸ್ಥಿತಗೊಂಡು ನಿತ್ಯ ನೆಮ್ಮದಿಯ ಸುಖಾನಂದವನ್ನು ಹೊಂದಿ ಅನುಭವಿಸುತ್ತಿತ್ತು. ಲೋಕದಲ್ಲಿ ಸಂತಾನಯೋಗವೂ ಇಲ್ಲದವರು ಎಷ್ಟೆಷ್ಟೋ ಮಂದಿ ಇರುತ್ತಾರೆ. ಅವರೆಲ್ಲರೂ ತಮ್ಮ ತಮ್ಮ ನ್ಯೂನತೆಗಾಗಿ ಪರಿತಪಿಸುವುದೇ ಹೆಚ್ಚು. ಅಲ್ಲದೆ ಸಂತಾನ ಪ್ರಾಪ್ತಿಗಾಗಿ ಹರಕೆ, ದಾನ, ಹೋಮ, ತೀರ್ಥಯಾತ್ರೆ ಮುಂತಾದವುಗಳನ್ನು ಸಹ ಅಡಿಗಡಿಗೆ ಮಾಡುತ್ತಿರುವುದು ಕೂಡ ಇದ್ದದ್ದೇ. ಆದರೆ ಗುಹನು ಹಾಗಾಗಿರಲಿಲ್ಲ. ಅವನಿಗೆ ಮಕ್ಕಳೇ ಇರಲಿಲ್ಲ. ಹಿಂದೆ ಅವನ ಅನುಚರರೆಲ್ಲ ಸೇರಿ ದತ್ತಪುತ್ರನನ್ನಾದರೂ ಸ್ವೀಕರಿಸಿಕೊಳ್ಳಬೇಕೆಂದು ಒತ್ತಾಯಿಸಿದ್ದರು. ಆಗ ಇವನು, ದೇವರೇ ಕೊಡದ ಮೇಲೆ ನಮ್ಮಂಥವರಿಗೆ ಮಕ್ಕಳೇಕೆ? ಮಹಾರಾಜನಾದ ದಶರಥನೇ ಸಂತಾನವಿಲ್ಲದೆ ಕೊರಗುತ್ತಾನೆ. ಅವನಿಗಾದರೂ ಒಬ್ಬ ಸುಪುತ್ರನು ಹುಟ್ಟಿದ್ದರೆ ಪವಿತ್ರವಾದ ಮನುವಂಶವು ಬೆಳೆದು ಅಯೋಧ್ಯೆಗೂ ಉತ್ತಮನಾದ ಅರಸನು ದೊರಕಿದಂತಾಗುತ್ತಿತ್ತು. ನಾವೆಲ್ಲರೂ ಆ ಯೋಗ ಪ್ರಾಪ್ತಿಗಾಗಿಯೇ ದೇವರನ್ನು ಪ್ರಾರ್ಥಿಸೋಣ ಎನ್ನುತ್ತಿದ್ದನು. ಅಲ್ಲದೆ ಎಷ್ಟೆಷ್ಟೋ ಬಾರಿ ಒಬ್ಬನೇ ಕುಳಿತು ಮಹಾರಾಜನು ಪುತ್ರವಂತನಾಗಲಿ ಎಂದು ಪ್ರಾರ್ಥಿಸುತ್ತಿದ್ದನು. ಒಂದೆರಡು ಬಾರಿ ಅದಕ್ಕಾಗಿಯೇ ಅವರ ಪದ್ಧತಿಯಂತೆ ಅನೇಕನೇಕ ಮಕ್ಕಳನ್ನು ಕರೆದು ಅನ್ನವಿಕ್ಕಿ ಸಂತೋಷಪಡಿಸಿದ್ದನು. ಮಾತ್ರವಲ್ಲ, ಕೆಲವು ದಾನ ಕರ್ಮಗಳನ್ನು ಮಾಡಿದ್ದನು. ಇದಾವುದು ಫಲಕಾರಿಯಾಗುವುದನ್ನು ಕಂಡು ಮತ್ತೆ ಗುಹನು ಮಹಾರಾಜನಿಗೆ ಪುತ್ರೋತ್ಸವವಾಗುವವರೆಗೆ ವ್ರತಸ್ಥನಾಗಿಯೇ ಇರುವೆನೆಂದು ದೃಢವಾದ ಸಂಕಲ್ಪದಿಂದ ಮಾಂಸಾಹಾರವನ್ನು ವರ್ಜಿಸಿ ದಿನಕ್ಕೆ ಒಮ್ಮೆಯೇ ಉಣ್ಣುವ ನಿಯಮದಿಂದಿದ್ದು ಅಹರ್ನಿಶವೂ ಅದನ್ನೇ ಕುರಿತು ಚಿಂತಿಸುತ್ತಿದ್ದನು. ಅಂತಹ ಗುಹನು ಶ್ರೀರಾಮಾದಿಗಳ ಜನನವಾದುದನ್ನು ಕೇಳಿ ಅತ್ಯಾನಂದವನ್ನು ತಳೆದಿದ್ದನು. ಮಾತ್ರವಲ್ಲ, ಆ ಸಂತೋಷ ಸಮಾರಂಭವೆಂದು ತನ್ನವರನ್ನೆಲ್ಲ ಕರೆದು ಹಬ್ಬದ ಊಟವನ್ನೇ ಏರ್ಪಡಿಸಿದ್ದನು. ಶ್ರೀರಾಮನ ಯಜ್ಞ ಸಂರಕ್ಷಣ, ಅಹಲ್ಯೋದ್ಧಾರ, ಹರಧನುರ್ಭಂಗ, ಅಂತೆಯೇ ಪರಶುರಾಮನ ಗರುವಾಪಹಾರ ಮುಂತಾದವುಗಳನ್ನು ಕೇಳಿದಂತೆಲ್ಲ ದಶರಥ ಪುತ್ರನಾದ ಇವನು ಮಹಾಪುರುಷನೇ ಇರಬೇಕೆಂದು ತರ್ಕಿಸುತ್ತಿದ್ದನು. ಒಮ್ಮೊಮ್ಮೆ ಯಾವ ಪುರುಷನಿಗೆ ಇಂತಹ ಲೋಕಾತೀತವಾದ ಕೆಲಸಗಳನ್ನು ಮಾಡಲು ಸಾಧ್ಯವಿದೆ? ಪುತ್ರಕಾಮಿಷ್ಟಿಯೇ ಕಾರಣವಾಗಿ ದೇವತೆಗಳ ಅನುಗ್ರಹ ರೂಪವಾಗಿ ದಶರಥ ಮಹಾರಾಜನ ಹಿರಿಯ ಮಗನಾಗಿಯೇ ಹುಟ್ಟಿರುವ ಶ್ರೀರಾಮನು ದೈವಾಂಶ ಸಂಭೂತನೇ ಇದ್ದರೂ ಇರಬಹುದು ಎಂದು ಭಾವಿಸುತ್ತಿದ್ದನು. ಗುಹನ ಮನಸ್ಸಿನಲ್ಲಿ ಇದೇ ಭಾವನೆಯು ವೃದ್ಧಿಗೊಂಡು ಬೆಳೆಯತೊಡಗಿದಂತೆ ಆ ಮಹಾತ್ಮನನ್ನು ಈ ಕಣ್ಣುಗಳಿಂದ ಒಮ್ಮೆ ಕಾಣಬೇಕೆಂಬ ಆಸೆಯು ಅಂಕುರಿಸಿತು. ಶೃಂಗಬೇರಪುರದಿಂದ ಅಯೋಧ್ಯೆಗೆ ಅಷ್ಟೇನೂ ದೂರವಿರಲಿಲ್ಲ. ಬರೇ ಒಂದು ದಿವಸದ ದಾರಿ. ಗುಹನಿಗೆ ಹೋಗಿ ಬರಬಹುದಿತ್ತು. ಆದರೂ ಅದು ಅವನಿಂದ ಸಾಧ್ಯವಾಗಲಿಲ್ಲ. ಒಂದೆರಡು ಬಾರಿ ಹಾಗೆಯೇ ನಿರ್ಧರಿಸಿ ಹೊರಟಿದ್ದನು. ಆದರೆ ವಿಘ್ನವೇ ಬಂದು ಯೋಗವಿದ್ದರೆ ಇಲ್ಲೇ ಕಂಡೇನು ಎಂದು ನಿರ್ಧರಿಸಿ ಹಾಗೆಯೇ ಉಳಿದನು. ಅವನ ಮನಸ್ಸು ಮಾತ್ರ ಶ್ರೀರಾಮನನ್ನು ಎಂದು ಕಂಡೆನೋ ಹೇಗೋ ಆ ಪುಣ್ಯವಿದ್ದೀತೆ ಎಂದೆಲ್ಲ ಹಂಬಲಿಸುತ್ತಲೇ ಇತ್ತು.
ಜಗತ್ತಿನ ಕತ್ತಲನ್ನು ಬೆಳಕಿನ ಕಡೆಗೊಯ್ಯುವ ರವಿಯು ಮುಂದಿನ ಉದಯಕ್ಕೆ ಸಿದ್ಧವಾಗಲೆಂದೇ ಪರಿಶುದ್ಧಗೊಳ್ಳಲು ಪಡುಗಡಲ ಮಡುವಿನಲ್ಲಿ ಇಳಿಯುವಂತೆ ಅದೇ ಹೊತ್ತಿಗೆ ಸರಿಯಾಗಿ ಸೂರ್ಯವಂಶೀಯನಾದ ಶ್ರೀರಾಮಚಂದ್ರನು ಸೀತಾ ಲಕ್ಷ್ಮಣ ಸಹಿತನಾಗಿ ವನವಾಸ ವ್ರತವನ್ನು ಕೈಗೊಂಡು ಅಯೋಧ್ಯೆಯಿಂದ ಹೊರಟು ಬೇಡವೆಂದರೂ ಕೇಳದೆ ಜತೆಯಲ್ಲಿಯೇ ಹಿಂಬಾಲಿಸುತ್ತಿದ್ದ ಬಹುಮಂದಿ ನಾಗರಿಕರೊಂದಿಗೆ ಬಂದು ಶೃಂಗಬೇರಪುರವನ್ನು ಸೇರಿದನು. ಮಹಾನದಿಯ ಬದಿಯಲ್ಲಿ ದಾರಿಯು ನಿಂತು ಹೋಗುವಂತೆ ಆ ಮಹಾರಥವು ಅಲ್ಲಿ ನಿಲ್ಲಿತು. ಶ್ರೀರಾಮನು ಸೀತೆಯನ್ನು ಕೈ ಹಿಡಿದು ಕೆಳಗಿಳಿಸಿಕೊಂಡನು. ಲಕ್ಷ್ಮಣನು ಅಣ್ಣನ ಹಾಗೂ ತನ್ನ ಬಿಲ್ಲು ಬಾಣಗಳ ಬತ್ತಡಿಕೆಗಳನ್ನು ಕೊಡಲಿ ಕರವಾಲಗಳನ್ನು ಕೈಯಲ್ಲೆತ್ತಿಕೊಂಡು ರಥದಿಂದ ಇಳಿದನು. ಅನುಸರಿಸಿ ಬಂದ ಪಟ್ಟಣಿಗರು ಅವರವರ ವಾಹನಗಳಿಂದ ಕೆಳಕ್ಕೆ ಧುಮ್ಮಿಕ್ಕಿದರು. ಶ್ರೀರಾಮನು ಒಮ್ಮೆ ನಿಟ್ಟುಸಿರನ್ನು ಬಿಟ್ಟು ಆಚೀಚೆ ನೋಡಿ ಸೀತೆಯ ಮುಖವನ್ನು ದಿಟ್ಟಿಸಿದನು. ಆಕೆಯು ಅದನ್ನು ಅರ್ಥ ಮಾಡಿಕೊಂಡು ತನ್ನ ಕೊರಳ ಹಾರವೊಂದನ್ನು ತೆಗೆದು ಪತಿದೇವನ ಕೈಗಿತ್ತಳು. ಸುಪ್ರೀತನಾದ ಶ್ರೀರಾಮನು ನಗುನಗುತ್ತಾ ಅದನ್ನು ತನ್ನ ಸಾರಥಿಯ ಕೈಗಿತ್ತು ಸುಖವಾಗಿ ಅಯೋಧ್ಯೆಯನ್ನು ಸೇರು ಎಂದನು. ಸಾರಥಿಗೆ ಕಂಬನಿ ದುಂಬಿ ಒಮ್ಮೆ ಕೈ ಹಿಂದೆಯೇ ಹೋದರೂ ಒತ್ತಾಯದ ಮೇಲೆ ಆಹಾರವನ್ನು ತೆಗೆದುಕೊಳ್ಳಬೇಕಾಯಿತು. ಅದನ್ನು ಅವನು ಕೈ ಎರಡರಲ್ಲಿಯೂ ಹಿಡಿದುಕೊಂಡು ಬಗ್ಗಿ ಶ್ರೀರಾಮನಿಗೆ ನಮಸ್ಕಾರ ಮಾಡಿ ತನ್ನ ಕಣ್ಣೀರಿನಿಂದಲೇ ಆ ಪಾದ ಕಮಲಗಳನ್ನು ತೊಳೆದಂತೆ ಒತ್ತು ಬಿಟ್ಟನು. ವಿ ಎನ್ ಭಾಗವತ್ ಬರಬಳ್ಳಿ.